ನಮಸ್ಕಾರ ಕರ್ನಾಟಕ. ಈ ಧರ್ಮಸ್ಥಳದ ಹತ್ಯಾಕಾಂಡ, ಕಿಡ್ನ್ಯಾಪ್, ಅತ್ಯಾಚಾರ, ಗ್ಯಾಂಗ್ ರೇಪ್, ಕೊಲೆ ಮತ್ತು ಅಕ್ರಮವಾಗಿ ಸಮಾಧಿ ಮಾಡಿರುವ ಈ ಹೆಣಗಳ ವಿಚಾರವಾಗಿ ಬಗೆದಷ್ಟು ಆಳಕ್ಕೆ ಹೋಗ್ತಾ ಇದೆ. ಈ ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟಂಗೆ 99% ಕರ್ನಾಟಕ ಇದರ ತನಿಖೆ ಆಗಬೇಕು, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅಂತ ಹೋರಾಟ ಮಾಡ್ತಾ ಇದ್ರೆ 1% ಏನಾದ್ರು ಮಾಡ್ಕೊಳ್ಳಿ, ನಾವು ಬ್ಲೈಂಡ್ ಆಗಿ ಆರೋಪಿಗಳಿಗೆ ನಾವು ಸಪೋರ್ಟ್ ಮಾಡೋದು ಅಂತ ಹೇಳಿ, ಫಾರ್ ಎಕ್ಸಾಂಪಲ್ ಪವರ್ ಟಿವಿಯ ಆ ವ್ಯಕ್ತಿ ಇದು ಪವರ್ ಪ್ರೆಸೆಂಟೇಷನ್ ನೋಡಿದ್ರಲ್ಲ, ಎರಡನೇದಾಗಿ ಕಿರಿಕೀರ್ತಿ, ಅವನು ಯಾರೋ ವಸಂತ್ ಗಿಳಿಯಾರೋ, ಈಗ ಆ ಗುಂಪಿಗೆ ಸೇರುವಂತ ವ್ಯಕ್ತಿ ಒನ್ಸ್ ಅಗೇನ್ ಬರೀ ಯಾರು ಅಲ್ಲ, ಕರ್ನಾಟಕದ ತುಂಬಾ ದೊಡ್ಡ ಖ್ಯಾತಿಯ ಮೊನ್ನೆ ಪೇಪರ್ ಓಪನ್ ಮಾಡಿದ್ರು ಪ್ರೈಮ್ ಮಿನಿಸ್ಟರ್ ಮತ್ತೆ ಸಿಎಂ ಜೊತೆನೆ ತಮ್ಮನ್ನ ಜಾಸ್ತಿ ಗುಡ್ಸ್ಕೊಂಡಿರುವಂತ ವ್ಯಕ್ತಿ ಅಂತಂದ್ರೆ ಕ್ಯಾನ್ ಯು ಗೆಸ್ ಯಾರಿರ್ಬೋದು? ನಾನು ಯಾರ ಬಗ್ಗೆ ಮಾತಾಡ್ಕೊಂಡಿದ್ದೀನಿ ಅಂತ? ಡೆಫಿನೆಟ್ಲಿ ವಿಶ್ವವಾಣಿ ಪತ್ರಿಕೆಯ ವಿಶ್ವೇಶ್ವರಯ್ಯ ಭಟ್ ಅವ್ರ ಬಗ್ಗೆ ಇವತ್ತು ಮಾತಾಡಲೇಬೇಕು. ಯಾಕೆ ಮಾತಾಡಲೇಬೇಕು ಅಂತ ಆಮೇಲೆ ಎಷ್ಟೋ ಜನಕ್ಕೆ ಈ ಭಟ್ರು ಗೊತ್ತಿಲ್ಲ, ಭಟ್ರನ್ನ ಸ್ವಲ್ಪ ಪರಿಚಯ ಮಾಡಿಕೊಡೋಣ. ಓಕೆ, ನೋಡಿ, ಇವರೇ ನಮ್ಮ ವಿಶ್ವವಾಣಿಯ ವಿಶ್ವೇಶ್ವರಯ್ಯ ಭಟ್ರು. ಏನಕ್ಕೆ ಇವ್ರ ವಿಚಾರ ಯಾಕೆ ಇಲ್ಲಿ ಬಂತು ಅಂತಂದ್ರೆ, ಅಲ್ಲಿ ಜಸ್ಟ್ ಶೋ ಯು ಬಿಗರ್ ಫೋಟೋ. ಇವರೇ ನಮ್ಮ ನಿಮ್ಮ ನೆಚ್ಚಿನ ಓಕೆ ವಿಶ್ವವಾಣಿ ಪತ್ರಿಕೆಯ ವಿಶ್ವೇಶ್ವರಯ್ಯ ಭಟ್. ಇವ್ರ ಬಗ್ಗೆ ಹೆಚ್ಚಾಗಿ ಹೇಳಬೇಕು ಅಂದ್ರೆ, ಈ ವಾಸ್ ಬಾರ್ನ್ ಇನ್ ಉತ್ತರಾಖಂಡದಲ್ಲಿ 1966 ಜನಿಸ್ತಾರೆ. ಅನಂತಕುಮಾರ್ ಹತ್ರ PA ಆಗಿ ಕೆಲಸ ಮಾಡ್ತಾ ಇದ್ರು. ಜರ್ನಲಿಸಮ್ ಇವ್ರ ಬ್ಯಾಕ್ ಗ್ರೌಂಡು. ಸಡನ್ ಆಗಿ ಫ್ರಮ್ ಎ ಗ್ರೌಂಡ್ ರಿಪೋರ್ಟರ್ ಇಂದ ಸಡನ್ ಆಗಿ ಚೀಫ್ ಎಡಿಟರ್ ಟೇಬಲ್ ಲೆವೆಲ್ಗೆ ಹೋದ್ರು ಅಂತ ಹೇಳ್ತಾರೆ. ಇವ್ರ ಬಗ್ಗೆ ಮಾತಾಡಕ್ಕೇನೂ ಇಲ್ಲ, ಬಟ್ ಆದ್ರೂ ಮಾತಾಡಲೇಬೇಕು. ಯಾಕೆ ಅಂತಂದ್ರೆ, ಅಂತ ಉತ್ತರಾಖಂಡದಿಂದ ಬಂದು ಬೆಂಗಳೂರಲ್ಲಿ ಐಷಾರಾಮಿ ಮನೆ ಕಟ್ಕೊಂಡು ಒಂದು ಐಷಾರಾಮಿ ಜೀವನವನ್ನ ನಡೆಸ್ತಾ ಇರುವಂತ ಕೆಲವು ಪತ್ರಕರ್ತರಲ್ಲಿ, ಅದರಲ್ಲಿ ಬೆರಳೆಣಿಕೆ ಅಂತ ಹೇಳ್ಬೋದು, ಬೆರಳೆಣಿಕೆ ಪತ್ರಕರ್ತರಲ್ಲಿ ಇವರು ಕೂಡ ಒಬ್ರು. ಐಷಾರಾಮಿ ಏನಂದ್ರೆ ಯಾವ ಮಟ್ಟಕ್ಕೆ ಅಂತಂದ್ರೆ, ನನಗೆ ಯಾರೋ ಹೇಳಿದ್ದು, ಒಂದು ತಿಂಗಳಲ್ಲಿ ಹೆಚ್ಚು ಕಡಿಮೆ ಐ ಥಿಂಕ್ 15-20 ದಿವಸ ಫಾರಿನ್ ಅಲ್ಲೇ ಇರ್ತಾರೆ. ಯಾರೋ ನಮ್ಮ ವಿಶ್ವೇಶ್ವರಯ್ಯ ಭಟ್ರು. ಇರ್ಲಿ, ಸಂತೋಷ. ನಮ್ಗೇನಂತಂದ್ರೆ, ಒಂದು ಸಮಯದಲ್ಲಿ ಕಂಕಲ್ಗೆ ಬ್ಯಾಗ್ ತಗಲಾಕೊಂಡು ಹವಾಯಿ ಚಪ್ಪಲಿ ಹಾಕೊಂಡು ಓಡಾಡ್ತಾ ಇದ್ದಂತ ರಿಪೋರ್ಟರ್ಗಳಲ್ಲಿ ಬೆಳಗ್ಗೆ ಇದ್ರೆ ಫಾರಿನ್ ಟ್ರಿಪ್ಪು, ಫಾರಿನ್ ಡ್ರೆಸ್ಸು ಹಾಕೊಂಡು ಒಂದು ದೊಡ್ಡ ರಾಜಕೀಯ ನೆಟ್ವರ್ಕ್ ಅನ್ನೇ ಈ ವ್ಯಕ್ತಿ ಕ್ರಿಯೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಇವರ ನೆಟ್ವರ್ಕ್ ಅಲ್ಲಿ ಇಲ್ಲದಂತ ರಾಜಕಾರಣಿಗಳೇ ಇಲ್ಲ. ಮೊನ್ನೆ ಸಿದ್ದರಾಮಯ್ಯ ಸಿಎಂ ಆದ್ಮೇಲೆ ಇವ್ರಿಗೆ ಮೈಗೆ ಹುಷಾರಿಲ್ಲ ಅಂತಂದ್ರೆ ಸಿಎಂ ಸಹ ಭೇಟಿ ಕೊಟ್ರು. ಅಂದ್ರೆ ಒಳ್ಳೆ ವ್ಯವಹಾರಿಕ ಜ್ಞಾನ ಇದೆ. 2016ರಲ್ಲಿ ಇವರೊಂದು ವಿಶ್ವವಾಣಿ ಅಂತ ಒಂದು ಪತ್ರಿಕೆಯನ್ನು ತೆರೆಯುತ್ತಾರೆ. ಏನ್ ತೆರೀತಾರೆ? ಒಂದು ವಿಶ್ವವಾಣಿ ಅಂತ ಒಂದು ಪತ್ರಿಕೆಯನ್ನು ಸಹ ಇವರು ತೆರೀತಾರೆ. ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ಪ್ರಜಾವಾಣಿ ಹೆಚ್ಚು ಕಮ್ಮಿ, ನಿಮ್ಗೆ ಬೇರೆ ಪತ್ರಿಕೆ ಎಲ್ಲ ಓದಿರ್ಬೇಕು, ಪ್ರಜಾವಾಣಿ ಹೆಚ್ಚು ಕಡಿಮೆ 75 ವರ್ಷದಿಂದ ಇದೆ. ಸಂಯುಕ್ತ ಕರ್ನಾಟಕ 1921, ಅಂದ್ರೆ ಸಂಯುಕ್ತ ಕರ್ನಾಟಕ ಪ್ರಿಯರ್ ಟು ಇಂಡಿಪೆಂಡೆನ್ಸ್, ಅಂದ್ರೆ ಹೆಚ್ಚು ಕಡಿಮೆ 120 ವರ್ಷ ಹಳೇದು ಸಂಯುಕ್ತ ಕರ್ನಾಟಕ. ಬ್ರಿಟಿಷ್ ಟೈಮಿಂದ ಸಂಯುಕ್ತ ಕರ್ನಾಟಕ ಇದೆ. ಕನ್ನಡ ಪ್ರಭ 1967ರಲ್ಲಿ ಪ್ರಕಟ ಆಗುತ್ತೆ.
ಈ ಸದ್ಯಕ್ಕೆ ರಾಜೀವ್ ಚಂದ್ರಶೇಖರ್ ಅದಕ್ಕೆ ಇದು ಉದಯವಾಣಿ ಇದೆ. ಬಟ್ ವಿಶ್ವೇಶ್ವರಯ್ಯ ಭಟ್ ಅವ್ರದ್ದು ಅಂತ 100 ವರ್ಷ 120 ವರ್ಷ 150 ವರ್ಷ ಏನೂ ಆಗಿಲ್ಲ. ಕೇವಲ 2016ರಲ್ಲಿ ಈ ವಿಶ್ವೇಶ್ವರಯ್ಯ ಭಟ್ರು ವಿಶ್ವೇಶ್ವರಯ್ಯ ಭಟ್ರು ಐ ಥಿಂಕ್ ಒಂದ್ ಸೆಕೆಂಡ್ ಒಂದು ವಿಶ್ವವಾಣಿ ಅಂತ ಒಂದು ಪತ್ರಿಕೆಯನ್ನು ಓಪನ್ ಮಾಡ್ತಾರೆ. ನೋಡಿ ಇಲ್ಲೇ ಇದೆ, ಇವರೇ ವಿಶ್ವೇಶ್ವರಯ್ಯ ಭಟ್ರು, ಇವರ ಪತ್ರಿಕೆ ವಿಶ್ವವಾಣಿ ನೋಡಿ ಇಲ್ಲೇ ಇದೆ. ಈ ಪತ್ರಿಕೆಯನ್ನು ಓಪನ್ ಮಾಡ್ತಾರೆ. ಈಸ್ ಕ್ವೈಟ್ ಫೇಮಸ್, ತುಂಬಾ ಫೇಮಸ್ ಆಗಿರುವಂತ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ರು. ಬಡ ರಿಪೋರ್ಟ್ರು, ಹವಾಯಿ ಚಪ್ಪಲಿ ರಿಪೋರ್ಟರ್ ಅಲ್ಲ, ಹವಾಯಿ ಚಪ್ಪಲಿ ರಿಪೋರ್ಟರ್ ಹಳೆ ಕಾಲದಲ್ಲಿ. ಬಟ್ ಇವರು ಒಂದು ಮಾಡರ್ನೈಸ್ ಹೈಫೈ ಐ ಥಿಂಕ್ ಒಬ್ಬ ಜರ್ನಲಿಸಂ ಫೀಲ್ಡ್ ಅಲ್ಲಿ ಒಬ್ಬ ಮಾಡರ್ನೈಸ್ ಹೈಫೈ ಜೀವನವನ್ನು ನಡೆಸ್ತಾ ಇರುವಂತ ವ್ಯಕ್ತಿ ಅಂತ ಹೇಳಬಹುದು. ಸಂತೋಷ, ಏನ್ ಸಮಸ್ಯೆ ಇಲ್ಲ. ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ 2017ರಲ್ಲಿ ಇವರು ತಮ್ಮ ವಿಶ್ವವಾಣಿ ಪತ್ರಿಕೆಯನ್ನ ತಗೊಂಡ್ಬರ್ತಾರೆ. 100 ವರ್ಷ 120 ವರ್ಷ ಹಳೇದು ಸಂಯುಕ್ತ ಕರ್ನಾಟಕ, 75 ವರ್ಷ ಹಳೇದು ಪ್ರಜಾವಾಣಿ. ಕನ್ನಡ ಪ್ರಭ 1967ರಲ್ಲಿ ಆಗಿದ್ದು. ಬಟ್ ಆದ್ರೆ ಇವರೆಲ್ಲರನ್ನೂ ಮೀರಿಸಿ ಇವರ ನೆಟ್ವರ್ಕ್, ಇವರ ಇನ್ಫ್ಲೂಯೆನ್ಸ್, ಈಸ್ ಎ ಪೊಲಿಟಿಕಲ್ ಇನ್ಫ್ಲೂಯೆನ್ಸರ್. ಯಾರು ಬೇಕು? ಸಿಎಂ ಬೇಕಾ? ನಿಮ್ಗೆ ಏನಾದ್ರು ಕೆಲಸ ಆಗ್ಬೇಕಾ? ಈ ಸೋ ಇನ್ಫ್ಲೂಯೆನ್ಷಿಯಲ್. ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇವ್ರ ಮೇಲೆ ಒಂದಷ್ಟು ಆರೋಪಗಳಿದೆ. ಏನು ಅಂತಂದ್ರೆ ಈ ವಿಶ್ವವಾಣಿ ಪತ್ರಿಕೆದು ಅಷ್ಟು ಸರ್ಕ್ಯುಲೇಷನ್ ಇಲ್ಲ. ಇವ್ರು ಹೇಳ್ಕೊಂಡಷ್ಟು ಇಡೀ ರಾಜ್ಯದಲ್ಲಿ ಸರ್ಕ್ಯುಲೇಷನ್ ಇಲ್ಲ. ಇವ್ರ ಪತ್ರಿಕೆನ ಯಾರು ಓದಲ್ಲ. ಇವರು ಸುಮ್ಮನೆ ಟೈಮ್ ಪಾಸ್ ಇರ್ಲಿ ಅಂತ ಈ ವಿಶ್ವವಾಣಿಯನ್ನ ಓಡಿಸ್ತಾ ಇದ್ದಾರೆ, ಜಸ್ಟ್ ಬಿಕಾಸ್ ಜರ್ನಲಿಸಂ ಬ್ಯಾಕ್ ಗ್ರೌಂಡ್ ಇಂದ ಬಂದಂತವ್ರು. ಆಮೇಲೆ ಈ ವ್ಯಕ್ತಿನಲ್ಲಿ ಇನ್ನೊಂದು ತುಂಬಾ ಆಶ್ಚರ್ಯ ಆದಂತ ವ್ಯಕ್ತಿ ಅಂತಂದ್ರೆ, ಒಬ್ಬ ಜರ್ನಲಿಸ್ಟ್ ಅಂತಂದ್ರೆ 24 ಗಂಟೆ ದಮ್ಗೆ ಮಾಡ್ಕೊಂಡು ಫುಲ್ಲು ತಲೆ ಎಲ್ಲ ಕೆಡಿಸ್ಕೊಂಡಿರ್ತಾರೆ. ಇವ್ರು ಎಷ್ಟು ಆರಾಮಾಗಿದ್ದಾರೆ ಅಂತಂದ್ರೆ 100ಕ್ಕೂ ಹೆಚ್ಚು ದೇಶಗಳನ್ನು ಸುತ್ತಾಡಿದ್ದಾರೆ. ನನಗೆ ಡೌಟ್ ಏನು ಅಂತಂದ್ರೆ ಈ ಕಡೆ ಜರ್ನಲಿಸಂ ಮಾಡ್ತಾ ಇದ್ರ ಅಥವಾ ದೇಶಗಳನ್ನ ಸುತ್ತೋಡ್ತಾ ಇದ್ರಂತ. ಓಕೆ, ಈ ಕಡೆ ಜರ್ನಲಿಸಂ ಮಾಡಿಕೊಂಡು ದೇಶ ಸುತ್ತರು ಅನ್ಕೊಳ್ಳೋಣ. ಜರ್ನಲಿಸಂ ಮಾಡಿಕೊಂಡು ದೇಶ ಸುತ್ತಕೊಂಡು 97 ಬುಕ್ ಕೃತಿಗಳನ್ನ ಪಬ್ಲಿಷ್ ಮಾಡಿದ್ದಾರೆ. ಇಸ್ ಇಟ್ ಪಾಸಿಬಲ್? ವಿಶ್ವೇಶ್ವರಯ್ಯ ಭಟ್ರು ಸೂಪರ್ ಹ್ಯೂಮನ್, ಅಷ್ಟೊಂದು ಪವರ್ ಇದೆಯಾ? 100ಕ್ಕೂ ಹೆಚ್ಚು ದೇಶಗಳನ್ನ ಸುತ್ತಕೊಂಡು ಒಬ್ಬ, ನಾವೆಲ್ಲ ಸಾಮಾನ್ಯ ಕರೆಯೋದು ಬಡ ಪತ್ರಕರ್ತ ಅಂತ. ಬಟ್ ಇವರು ಆ ಬಡ ಪತ್ರಕರ್ತ ಅನ್ನೋ ಹೆಸರಿಗೆ ತೇಟ್ ಉಲ್ಟಾ ಶ್ರೀಮಂತ ಹೈಫೈ ಜರ್ನಲಿಸಂ ಅನ್ನೋ ಏರಿಯಾದಲ್ಲಿ ತುಂಬಾ ಹೈಫೈ. ಅವ್ರು ಹಾಕೋ ಬಟ್ಟೆ ಇಂಪೋರ್ಟೆಡ್, ಅವ್ರು ಹಾಕೋ ಕನ್ನಡಕ ಇಂಪೋರ್ಟೆಡ್, ಅವ್ರು ಹಾಕೋ ಶೂ ಇಂಪೋರ್ಟೆಡ್. ಅವ್ರ ಸಂಪಾದನೆ ಮೋಸ್ಟ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಇರ್ತದೆ. ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ 2016ರಲ್ಲಿ ಇವರ ವಿಶ್ವವಾಣಿಯನ್ನ ಕರ್ನಾಟಕ ಕೊಡ್ತಾರೆ. ಬಟ್ ಇಡೀ ರಾಜ್ಯದಲ್ಲಿ ಇದರ ಸರ್ಕ್ಯುಲೇಷನ್ ಆಗಬೇಕು. ಹೆಚ್ಚು ಕಡಿಮೆ ಪ್ರಜಾವಾಣಿದು 25 ಲಕ್ಷ ಪತ್ರಿಕೆಗಳು ಪ್ರತಿದಿನ ಪ್ರಿಂಟ್ ಆಗುತ್ತೆ. ಇವ್ರದ್ದು ಆ ಮಟ್ಟದಲ್ಲಿ ಇಲ್ಲೇ ಇಲ್ಲ. ಯಾರು ಹೇಳಿದ ಪ್ರಕಾರ ಪ್ರಜಾವಾಣಿಯ 5% ಸರ್ಕ್ಯುಲೇಷನ್ ಇಲ್ಲ. ಬಟ್ ಇವರ ಇನ್ಫ್ಲೂಯೆನ್ಸ್, ಇವರ ತಾಕತ್ತು, ಇವರ ನೆಟ್ವರ್ಕ್ ಹೆಂಗಿದೆ ಅಂತಂದ್ರೆ 120 ವರ್ಷ ಪತ್ರಿಕೆ ಮಾಡ್ಕೊಂಡ್ರು ಕೂಡ ಇವ್ರ ಮುಂದೆ ವೇಸ್ಟ್ ಅನ್ನೋ ಮಟ್ಟದಲ್ಲಿ ಈ ವಿಶ್ವೇಶ್ವರಯ್ಯ ಭಟ್ರವರ ಇನ್ಫ್ಲೂಯೆನ್ಸ್ ಇದೆ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸರ್ಕ್ಯುಲೇಷನ್ ಇಲ್ದಂತ ವಿಶ್ವವಾಣಿಗೆ ಇವರು ಸರ್ಕಾರದಿಂದ ಈಕ್ವಲ್ ಟು ಪ್ರಜಾವಾಣಿ, ಈಕ್ವಲ್ ಟು ಸಂಯುಕ್ತ ಕರ್ನಾಟಕ, ಈಕ್ವಲ್ ಟು ಸಂಜಯವಾಣಿ, ಈಕ್ವಲ್ ಟು XYZ 75 ವರ್ಷ 100 ವರ್ಷ ಇರುವಂತ ಪತ್ರಿಕೆಗಳ ಮಟ್ಟದಲ್ಲಿ ಸರ್ಕಾರದಿಂದ ಅಡ್ವರ್ಟೈಸ್ಮೆಂಟ್ ತಗೊಳ್ತಾರೆ. ಸಾಕಷ್ಟು ಅಡ್ವರ್ಟೈಸ್ಮೆಂಟ್ ಹಣ ಬರುತ್ತೆ ಸರ್ಕಾರದಿಂದ. ಬಟ್ ಇವ್ರದ್ದು ಸರ್ಕ್ಯುಲೇಷನ್ ಇಲ್ಲ. ಪ್ರತಿ ವರ್ಷ ಯಾವುದೇ ಪತ್ರಿಕೆ ಆಗಿರ್ಲಿ ABC ರಿಪೋರ್ಟ್ ಅಂತ ಕೊಡಬೇಕಾಗುತ್ತೆ. ABC ರಿಪೋರ್ಟ್ ಅಂತಂದ್ರೆ ಆಡಿಟ್ ಬ್ಯೂರೋ ಸರ್ಕ್ಯುಲೇಷನ್ ಅಂತ. ABC ಅಂತಂದ್ರೆ ಪ್ರತಿ ವರ್ಷ ವಾರ್ತಾ ಇಲಾಖೆಗೆ ಎಷ್ಟು ಸರ್ಕ್ಯುಲೇಷನ್ ಆಗಿದೆ, ಎಷ್ಟು
ಸರ್ಕಾರದಿಂದ ಸ್ಪಾನ್ಸರ್ ಆಗಿದೆ, ಎಷ್ಟು ಪ್ರಿಂಟ್ ಮಾಡಿದ್ದಾರೆ, ಎಷ್ಟು ಕರೆಂಟ್ ಬಿಲ್ ಕಟ್ಟಿದ್ದಾರೆ, ಎಷ್ಟು ಬಣ್ಣ ತಂದಿದ್ದಾರೆ, ಎಷ್ಟು ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ, ಎಷ್ಟು ಪೇಪರ್ ಇಂಪೋರ್ಟ್ ಆಗಿದ್ದಾರೆ. ಈಗ ಇವ್ರು ಹೇಳೋ ಪ್ರಕಾರ ವಿಶ್ವವಾಣಿ ಯಾವ ಮಟ್ಟಕ್ಕೆ ಪ್ರೊಜೆಕ್ಟ್ ಮಾಡ್ತಾರೆ ಇವರು ಅಂತಂದ್ರೆ, ಹೆಚ್ಚು ಕಡಿಮೆ ಪ್ರಜಾವಾಣಿ 25 ಲಕ್ಷ ಸರ್ಕ್ಯುಲೇಷನ್ ಮಾಡೋ ಪ್ರಜಾವಾಣಿ ವಿಜಯ ಕರ್ನಾಟಕ ಈ ಲೆವೆಲ್ಗೆ ಪ್ರೊಜೆಕ್ಟ್ ಮಾಡ್ಕೊಂತಾರೆ. ಮತ್ತೆ ಅವ್ರ ಓನರ್ಗಳು ಯಾವುದೇ ಸಿಎಂ ಹತ್ರ ಅವ್ರ ಕಾಣಿಸ್ಕೊಳ್ಳಲ್ಲ. ಬಟ್ ಈ ವ್ಯಕ್ತಿ ಸದಾ ತಾನು ಇನ್ಫ್ಲೂಯೆನ್ಷಿಯಲ್, ಮತ್ತೆ ಆ ವ್ಯಕ್ತಿ ಇರೋ ಜಾಗದಲ್ಲೂ ಕೂಡ ಇನ್ಫ್ಲೂಯೆನ್ಸ್ ವ್ಯಕ್ತಿಗಳ ಜೊತೆ ಸಿಎಂ PM ಇದೇ ರೀತಿ ವ್ಯಕ್ತಿಗಳ ಜೊತೆ ಈ ವ್ಯಕ್ತಿ ಓಡಾಡ್ತಾರೆ. ದಟ್ಸ್ ಉತ್ತರ ಕನ್ನಡದಿಂದ ಬೆಂಗಳೂರಿಗೆ ಖಾಲಿ ಕೈಯಲ್ಲಿ ಬಂದಂತ ಜರ್ನಲಿಸ್ಟ್ ವಿಶ್ವೇಶ್ವರಯ್ಯ ಭಟ್ರು ಕಳೆದ 30 ವರ್ಷದಲ್ಲಿ ಬೆಳೆದಂತ ರೀತಿ ಇದೆಯಲ್ಲ, ಅಮೇಝಿಂಗ್. ಯಾರು ಊಹೆ ಮಾಡಕ್ಕೆ ಆಗದ್ದೇ ಇಲ್ಲ, ಆ ಮಟ್ಟಕ್ಕೆ ಬೆಳೆದಿದ್ದಾರೆ. ಅಷ್ಟು ದೇಶ ನೋಡಿದರೆ. ಅವ್ರು ಹಾಕೋ ಬಟ್ಟೆ ಕೂಡ ಕ್ಲಾಸಿಕ್. ಹೇಳದಲ್ಲ, ಬಡ ರಿಪೋರ್ಟರ್ ಅಂತ ಹೇಳಕ್ಕಾಗಲ್ಲ, ಬಡ ಜರ್ನಲಿಸ್ಟ್ ಅಲ್ಲ, ಶ್ರೀಮಂತ ಒಬ್ಬ ಫೀಲ್ಡ್ ಅಲ್ಲಿ, ಈ ಜರ್ನಲಿಸಂ ಫೀಲ್ಡ್ ಅಲ್ಲಿ ಇದ್ರೆ ಅದು ನನ್ ಅದರ್ ದ್ಯಾನ್ ವಿಶ್ವೇಶ್ವರಯ್ಯ ಭಟ್. ಇವ್ರು ಯಾಕೆ ನನ್ನ ಕಣ್ಣಿಗೆ ಬಿದ್ರು ಅಂತ ಅದನ್ನೇ ಹೇಳ್ತೀನಿ. ಧರ್ಮಸ್ಥಳದ ಇಷ್ಟು ದೊಡ್ಡ ಹತ್ಯಾಕಾಂಡ ನಡೀತಾ ಇರ್ಬೇಕಾರೆ, ಜನ ಎಲ್ಲ ಬೇಜಾರಾಗಿರ್ಬೇಕಾರೆ ಈ ವ್ಯಕ್ತಿ ಒಂದು ಕೆಲಸ ಮಾಡ್ತಾರೆ. ತಮ್ಮ 97ನೇ ಬುಕ್ ಅನ್ನ ಇವತ್ತು ರಿಲೀಸ್ ಮಾಡಿಸ್ತಾ ಇದ್ದಾರೆ. ಯಾರ್ಯಾರು ಇರ್ಬೋದು ಹೇಳಿ? ಎಷ್ಟು? ಬಸವರಾಜ ಬೊಮ್ಮಾಯಿ, ನಮ್ಮ ಬೆಳ್ಳಿ ಬಸವರಾಜ ಬೊಮ್ಮಾಯಿ ಅವರಿರ್ತಾರೆ. ಜೊತೆಯಲ್ಲಿ ಭೈರಪ್ಪನವರು. ಇನ್ನೊಬ್ರು ಶಾಕಿಂಗ್, ಧರ್ಮಸ್ಥಳದ ವೀರೇಂದ್ರ ಜೈನ್ ಅಲಿಯಾಸ್ ವೀರೇಂದ್ರ ಹೆಗಡೆ ಅವರು, ಅವರ ಕೈಯಲ್ಲಿ ಈ ವ್ಯಕ್ತಿ ಇವತ್ತು ಬುಕ್ ಅನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಪಟ್ಟಣ ಹತ್ತಿ ಉರಿಬೇಕಾರೆ ಶೆಟ್ಟಿ ಮಲ್ಕಂಡೆ ಇದ್ದಂತೆ ಕರ್ನಾಟಕದಲ್ಲಿ ಅತ್ಯಾಚಾರ, ಒಬ್ಬ ಜರ್ನಲಿಸ್ಟ್ ಆಗಿ ಸಾಮಾಜಿಕ ಜವಾಬ್ದಾರಿ ಇರಬೇಕಾದಂತ ವಿಶ್ವೇಶ್ವರಯ್ಯ ಭಟ್ರು, ನೀವು ಮಾಡ್ಕೊಳ್ಳಿ, ಐ ಆಮ್ ಎ ಡಿಫರೆಂಟ್ ಮ್ಯಾನ್, ನಾನ್ ಡಿಫರೆಂಟ್ ಮ್ಯಾನ್ ನೋಡ್ರಿ, ಕೇರೇ ಇಲ್ಲ. ಧರ್ಮಸ್ಥಳದ ಬೀಯಿಂಗ್ ಎ ರಿಪೋರ್ಟರ್ ಒಂದು ಸಾಮಾಜಿಕ ಜವಾಬ್ದಾರಿ ಇರಬೇಕು. ಈ ಮಣ್ಣು ಉತ್ತರ ಕನ್ನಡದಿಂದ ಬಂದು ರಾಜರಾಜೇಶ್ವರಿ ನಗರದಲ್ಲಿ ಅವ್ರ ಮನೆ ನೋಡಬೇಕು. ಯಾವ ಸಿಎಂ ಇವನ್ ಇವ್ರು ಯಾರೋ ನಮ್ಮ DK ಶಿವಕುಮಾರ್ ಕಟ್ಟಿಲ್ಲ ಅಂತ ಒಂದು ಬೃಹತ್ ಬಂಗಲೆಯನ್ನ ರಾಜರಾಜೇಶ್ವರಿ ನಗರದಲ್ಲಿ ಮನೆ ಕಟ್ಟಿಕೊಂಡಿದ್ದಾರೆ. ಬರೀ ಗೈಯಲ್ಲಿ ಬಂದಂತ ಉತ್ತರ ಕನ್ನಡದಿಂದ ಬಂದಂತ ವಿಶ್ವೇಶ್ವರಯ್ಯ ಭಟ್ರು ಇವತ್ತು ಅವರು ಬೆಳೆದಿರೋ ರೀತಿ ಇದೆಯಲ್ಲ. ಬಟ್ ಪ್ರಶ್ನೆ ಅಪ್ಪ ಅಂತಂದ್ರೆ, ಎಷ್ಟು ನೈತಿಕತೆ, ಎಷ್ಟು ಮೊರಾಲಿಟಿ, ಎಲ್ಲ ಪ್ರಶ್ನೆ ಬಂದೇ ಬರುತ್ತೆ. ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ಸದಾ ಫಾರಿನ್ ಅಲ್ಲಿ ತಂಗುವಂತ ವಿಶ್ವೇಶ್ವರಯ್ಯ ಭಟ್ರು ಸದಾ ಇಂಪೋರ್ಟೆಡ್ ಲೈಫ್ ಅನ್ನ, ಲಕ್ಸುರಿ ಲೈಫ್ ಅನ್ನ ಲೀವ್ ಮಾಡೋ ಭಟ್ರು ವಿಶ್ವೇಶ್ವರಯ್ಯ ಭಟ್ರು 97 ಬುಕ್ ಬರೆದಿದ್ದಾರಂತೆ. ಇಷ್ಟು ಸಮಯ ಸಿಗ್ಲಿಕ್ಕೆ ಹೇಗೆ ಸಾಧ್ಯ ಅನ್ನೋದೇ ನಮ್ಮದೊಂದು ದೊಡ್ಡ ಪ್ರಶ್ನೆ. ದಯಮಾಡಿ ವಿಶ್ವೇಶ್ವರಯ್ಯ ಭಟ್ ಅವ್ರ ಬಗ್ಗೆ ನಿಮಗೇನಾದ್ರೂ ಗೊತ್ತಿದ್ರೆ, ಪಾಸಿಟಿವ್ ನೆಗೆಟಿವ್ ಏನೇ ಇದ್ರೂ ಕೂಡ ದಯಮಾಡಿ ಅಲ್ಲಿ ಪೋಸ್ಟ್ ಮಾಡಿ. ಯಾಕಂತಂದ್ರೆ ಇದು ಸಾಮಾಜಿಕ ಆಡಿಟ್. ಯಾವ ಧರ್ಮಸ್ಥಳದ ಹತ್ಯಾಕಾಂಡವನ್ನ ನಾವೆಲ್ಲ ಬೇಜಾರು ಮಾಡಿಕೊಂಡು SIT ತನಿಖೆ ಮಾಡಲಿ ಅಂತ ಇರ್ಬೇಕಾದ್ರೆ, ಅದೇ ಸಮಯದಲ್ಲಿ ತಮ್ಮ ಬುಕ್ ವಿಶ್ವೇಶ್ವರಯ್ಯ ಭಟ್ರು ಕೋಟ್ಯಾಧೀಶರು ಅಂತ ಅನ್ಸುತ್ತೆ ನನಗೆ. ದೊಡ್ಡ ಮನ್ಸು ಅನ್ಸುತ್ತೆ ವಿಶ್ವೇಶ್ವರಯ್ಯ ಭಟ್ರಿಗೆ. ಬಟ್ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಷ್ಟೆಲ್ಲ ಲಕ್ಸುರಿಯಸ್ ಲೈಫ್ ಯಾರು ಇನ್ಕಮ್ ಟ್ಯಾಕ್ಸ್ ಯಾರು ನೋಟಿಸ್ ಗಿಟಿಸ್ ಏನ್ ಕೊಟ್ಟಿರಲ್ವಾ? ಅಷ್ಟು ಭಯವಿಲ್ಲದಂತ ಏನು ಅಷ್ಟು ಚೆನ್ನಾಗಿದಾರ? ಎರಡು ಸರ್ಕಾರದ ಕಡೆ ಚೆನ್ನಾಗೇ ಇರ್ಬೋದೇನೋ, ಯಾರು ಗೊತ್ತೋ. ನನಗಿರೋ ಮಾಹಿತಿ ಪ್ರಕಾರ ಈಸ್ ದ ಮೋಸ್ಟ್, ಒಬ್ಬ ಪ್ರಜಾವಾಣಿ ಅವರು ಇಲ್ಲ, ಸಂಯುಕ್ತ ಕರ್ನಾಟಕವೂ ಇಲ್ಲ, ವಿಜಯ ಕರ್ನಾಟಕ ಅವರು ಇಲ್ಲ, 100 ವರ್ಷ ಪತ್ರಿಕೆ ನಡೆಸಿದವರು ಇಲ್ಲ. ಇವರು ಪತ್ರಿಕೆಗೆ ವಯಸ್ಸು ವಿಶ್ವವಾಣಿಗೆ ಕೇವಲ 9 ವರ್ಷ, 8 ವರ್ಷ ತುಂಬಿ 9 ವರ್ಷಕ್ಕೆ ಈ ವ್ಯಕ್ತಿ ಸುಮಾರು ಅವ್ರ ಫೇಸ್ಬುಕ್ ಅಲ್ಲಿ ಅವರೇ ಬರ್ಕೊಂತಾರೆ, ನಾನು 100ಕ್ಕೆ ಹೆಚ್ಚು ದೇಶ ನೋಡಿದ್ದೀನಿ, ಅವ್ರು ಹಾಕೋದೆಲ್ಲ ಇಂಪೋರ್ಟೆಡ್ ಎಲ್ಲ ಇಂಪೋರ್ಟೆಡ್. ಶೂಸ್ ಆಗಿರ್ಬೋದು, ಹಾಕೋ ಕ್ರೀಮ್ ಆಗಿರ್ಬೋದು, ಹಾಕೋ ಕನ್ನಡಕ ಆಗಿರ್ಬೋದು, ಇರೋ ಲೈಫ್ ಸ್ಟೈಲ್ ಆಗಿರ್ಬೋದು, ಭೇಟಿ ಮಾಡೋ ವ್ಯಕ್ತಿಗಳಾಗಿರ್ಬೋದು, ಇನ್ಫ್ಲೂಯೆನ್ಸಲ್ ವ್ಯಕ್ತಿಗಳಾಗಿರ್ಬೋದು, ಅವರ ನೆಟ್ವರ್ಕ್ ಆಗಿರ್ಬೋದು, ಸಣ್ಣ ಪುಟ್ಟ ಯಾವುದು ಮುಟ್ಟಲ್ಲ. ಅವರು ಮುಟ್ಟೋದೆಲ್ಲ ದೊಡ್ಡದೆ. ಮುಟ್ಟಿದನ್ನೆಲ್ಲ
ಒಳ್ಳೆ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ನಾನು ಮುಟ್ಟೋದು ಅಂದ್ರೆ ವ್ಯವಹಾರಗಳು ಹೇಳ್ತಾ ಇರೋದು, ವ್ಯವಹಾರಗಳು. ಓಕೆ, ಬೇರೆ ಏನೋ ತಪ್ಪಾರ್ಥ ಮಾಡ್ಕೊಳಕ್ ಹೋಗ್ಬಿಡಿ. ಓಕೆ, ಏನೋ ಅವನೊಬ್ಬ ಕಳ್ಳ ಗೊತ್ತಿಲ್ಲಪ್ಪ. ನೋ ಕಮೆಂಟ್, ಓದ್ಕೊಂತೀನಿ ಅಷ್ಟೇ, ನಾನೇನು ಕಮೆಂಟ್ ಮಾಡಕ್ಕಾಗಲ್ಲ. ಈ ವಿಶ್ವೇಶ್ವರಯ್ಯ ಭಟ್ ಬಗ್ಗೆ ನಿಮಗೇನಾದ್ರೂ ಮಾಹಿತಿ ಗೊತ್ತಿದ್ರೆ ಒಂದು ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಅಕಸ್ಮಾತ್ ನಿಮ್ಗೆ ಹಾಕಕ್ಕೆ ಬೇಜಾರು ಭಯ ಅಂದ್ರೆ ಮೆಸೆಂಜರ್ ಅಲ್ಲಿ ಹಾಕ್ಬೋದು. ವಿ ವಾಂಟ್ ಟು ಹ್ಯಾವ್ ಎ ಸೋಷಿಯಲ್ ಆಡಿಟ್. ಒಂದು ಸೋಷಿಯಲ್ ಆಡಿಟ್ ಅನ್ನ ನಾವು ಮಾಡೋಣ. ಈ ವಿಶ್ವೇಶ್ವರಯ್ಯ ಭಟ್ ಅವರು ಎಷ್ಟು ಒಳ್ಳೆಯವರು, ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ, ಯಾವ ಏಣಿ ಬಳಸಿದ್ರು, ಯಾವ ಏಣಿಗೆ ಅಡ್ಡಡ್ಡ ಬಳಸಿದ್ರು, ಎಲ್ಲ ಅದನ್ನು ಚೆಕ್ ಮಾಡೋಣ ಅಂತ ಹೇಳುತ್ತಾ, ಏನೋ ನಮ್ಮ ಕೈಲಾಗಿ ಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದೀವಿ. ವಿಶ್ವೇಶ್ವರಯ್ಯ ಭಟ್ರು ತುಂಬಾ ಪ್ರಾಮಾಣಿಕರೇ ಅಂತ ನಾನು ಅನ್ಕೊಂಡಿದ್ದೇನೆ. ಏನಂತೀರಾ? ತುಂಬಾ 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 ಕರ್ನಾಟಕದಲ್ಲಿ ನಂಬರ್ 1 ಪ್ರಾಮಾಣಿಕರು ಅಂದ್ರೆ ಮೋಸ್ಟ್ಲಿ ವಿಶ್ವೇಶ್ವರಯ್ಯ ಭಟ್ರೆ ಇರಬೇಕು ಅಂತ ನನಗನ್ನಿಸ್ತದೆ. ಇಷ್ಟೊಂದು ಫೇಮಸ್ ಆಗಿ ಸಾಧ್ಯ ಆಗುತ್ತಾ? ರಾಜರಾಜೇಶ್ವರಿ ಮನೆ ನೋಡ್ರಿ ಅವ್ರದ್ದು. ಒಬ್ಬ ಬಡ ಪತ್ರಕರ್ತ ಅಂತ ಹೇಳಕ್ಕೆ ಆಗಲ್ಲ. ಶ್ರೀಮಂತರದಲ್ಲಿ ಶ್ರೀಮಂತ ಜರ್ನಲಿಸ್ಟ್ ಕಟ್ಟರೋ ಅಂತ ಮನೆನ ನೀವು ನೋಡ್ಲೇಬೇಕು. ಮನೆ ಹಲವಾರು ಇದೆ ಅಂತ ಹೇಳ್ತಾರೆ, ನಮ್ಗೆ ಎಷ್ಟು ಅಂತ ಗೊತ್ತಿಲ್ಲ. ಬಟ್ SM ಕೃಷ್ಣ ಸೈಟ್ ಕೊಟ್ಟು ಮನೆ ಕಟ್ಟಕ್ಕೂ ಕೂಡ ಸಾಕಷ್ಟು ಹೆಲ್ಪ್ ಮಾಡಿದ್ರಂತೆ ಕ್ವಶನ್ ಮಾರ್ಕ್ ಗೊತ್ತಿಲ್ಲ ನಂಗೆ. ಬಟ್ ಸಾಹೇಬ್ರು ವಿಶ್ವೇಶ್ವರಯ್ಯ ಭಟ್ರು ಎನಿ ಟೈಮ್ ಬರೀ ಫಾರಿನೇ, 100ಕ್ಕೂ ಹೆಚ್ಚು ದೇಶ, ಒಳ್ಳೆ ವೇಷ, ಒಳ್ಳೆ ಮಾತು. ಬ್ರಾಹ್ಮಣರು ಒಳ್ಳೇದು, ಬ್ರಾಹ್ಮಣರು ಸ್ಮೂತು, ಬ್ರಾಹ್ಮಣರು ಒಳ್ಳೆ ಚೆನ್ನಾಗಿ ವಿದ್ಯೆ ಇರ್ತದೆ. ಹಂಗಾಗಿನೇ ವಿಶ್ವೇಶ್ವರಯ್ಯ ಭಟ್ರು ಒಂದು ದೊಡ್ಡ ಮಟ್ಟಕ್ಕೆ ಬೆಳ್ಕೊಂಡಿದ್ದಾರೆ. ಬಟ್ ಇವರ ವಿಶ್ವವಾಣಿ ಮೇಲೆ ಪ್ರತಿ ವರ್ಷ ಆಡಿಟ್ ಬ್ಯೂರೋ ಸರ್ಕ್ಯುಲೇಷನ್ ABC ರಿಪೋರ್ಟ್ ಅನ್ನ ವಾರ್ತಾ ಇಲಾಖೆಗೆ ಸಬ್ಮಿಟ್ ಮಾಡಬೇಕು. ಅದನ್ನ ಸರಿಯಾಗಿ ಸಬ್ಮಿಟ್ ಮಾಡ್ತಾ ಇಲ್ಲ, ಮ್ಯಾನಿಪುಲೇಷನ್ಸ್ ಆಗ್ತಾ ಇದೆ. ಸರ್ಕ್ಯುಲೇಷನ್ಸ್ ಅಲ್ಲಿ ಮ್ಯಾನಿಪುಲೇಷನ್ಸ್ ಇದೆ. ಒಂದು ಪ್ರಜಾವಾಣಿಗೆ, ವಿಜಯ ಕರ್ನಾಟಕಕ್ಕೆ, ಸಂಯುಕ್ತ ಕರ್ನಾಟಕಕ್ಕೆ ಈಕ್ವಲ್ ಆಗಿ ಇವರು ತಮ್ಮ ಪತ್ರಿಕೆನ ಪ್ರೊಜೆಕ್ಟ್ ಮಾಡ್ಕೊಳ್ತಾರೆ. ಆ ರೀತಿ ಸರ್ಕ್ಯುಲೇಷನ್ಸ್ ಇಲ್ಲ, ಆ ರೀತಿ ರೀಡರ್ಸ್ ಇಲ್ಲ ಅನ್ನೋ ಆರೋಪ ಸಹ ಇದೆ. ಸಿದ್ದರಾಮಯ್ಯನವರಿಗೆ ತುಂಬಾ ಕ್ಲೋಸು. ಎಲ್ಲ 3 ಜನ ಪಾರ್ಟಿಯವ್ರಿಗೆ ಭಟ್ರು ಫುಲ್ ಕ್ಲೋಸ್ ಅಂತೆ. ಫುಲ್ ಕ್ಲೋಸು. ನೀವು ಹೇಳ್ಕೊಳಕ್ಕೆ ಆಗಲ್ಲ. ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣಗಿಂತ 10 ಹೆಜ್ಜೆ ಮುಂದೆ ಹೋಗಿ ಫುಲ್ ಕ್ಲೋಸು. ಎಷ್ಟು ಕ್ಲೋಸು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ಸಿದ್ದರಾಮಯ್ಯಗೆ ಫುಲ್ ಕ್ಲೋಸು, DK ಶಿವಕುಮಾರ್ಗೆ ಫುಲ್ ಕ್ಲೋಸು, ಮೋದಿ ಅವ್ರಿಗೆ ಫುಲ್ ಕ್ಲೋಸು. ಅವ್ರ ಜೊತೆ ಫಾರಿನ್ ಎಲ್ಲ ಹೋಗ್ತಾರೆ ಅವರು. ಬರೀ ಫಾರಿನರ್ ತರನೇ ಇರೋದು. ಬಾಡಿ ಮಾತ್ರ ಉತ್ತರ ಕನ್ನಡದು, ಮಿಕ್ಕಿದೆಲ್ಲ ಫಾರಿನ್, ಎಲ್ಲ ಇಂಪೋರ್ಟೆಡ್. ಇವ್ರು ಯೂಸ್ ಮಾಡೋದೆಲ್ಲ ಇಂಪೋರ್ಟೆಡ್. ಏನೇನು ಅಂತ ಕೇಳಬೇಡಿ. ಅವ್ರು ಹಾಕೋ ಶೂಸು, ಸಾಕ್ಸು, ಬಟ್ಟೆ, ಪರ್ಫ್ಯೂಮು, ಗ್ಲಾಸು, ಬಟ್ಟೆ, ಕರ್ಚೀಫು, ಎನಿಥಿಂಗ್ ಫಾರ್ ದಟ್ ಮ್ಯಾಟರ್ ಎಲ್ಲ ಇಂಪೋರ್ಟೆಡ್. ಇವ್ರದ್ದು ಎಲ್ಲ ಇಂಪೋರ್ಟೆಡ್. ಬಡ ಜರ್ನಲಿಸ್ಟ್ ಅನ್ನೋ ಒಂದು ಲೇಬಲ್ ನ ಕಿತ್ತು ಬಿಸಾಕದಂತ ಏಕೈಕ ವ್ಯಕ್ತಿ ಕರ್ನಾಟಕದಲ್ಲಿ ಅದು ವಿಶ್ವೇಶ್ವರಯ್ಯ ಭಟ್ರು. ಭಟ್ರೆ ನಿಮ್ಗೊಂದು ಸಲಾಂ ಭಟ್ರೆ. ಏನ್ ಮಾಡ್ಬಿಟ್ರಿ ಭಟ್ರೆ? ಕರ್ನಾಟಕದಲ್ಲಿ ನೀವೊಂದು ಕ್ರಾಂತಿನೇ ಮಾಡ್ಬಿಟ್ರಿ. ಕಿತ್ತೋಗಿರೋ ಬ್ಯಾಗ್ ತಗಲಾಕೊಂಡು ಹವಾಯಿ ಚಪ್ಪಲಿ ಹಾಕೊಂಡು ಓಡಾಡ್ತಾ ಇದ್ದಂತ ಜರ್ನಲಿಸ್ಟ್ ಅಲ್ಲಿ ಹೈಫೈ ಬಟ್ಟೆಗಳು, ಹೈಫೈ ಪರ್ಫ್ಯೂಮ್ಸು, ಹೈಫೈ ಶೂಸು, ಹೈಫೈ ಸಾಕ್ಸು, ಒಳ್ಳೆ ಇಂಪೋರ್ಟೆಡ್, ಒಳ್ಳೆ ಬಂಗ್ಲೆ. ಯಾವ ರಾಜಕಾರಣಿಯನ್ನು ಕಟ್ಟಿಲ್ಲದಂತ ರಾಜರಾಜೇಶ್ವರಿ ನಗರದಲ್ಲಿ ಬಂಗ್ಲೆ, ವಿಶ್ವವಾಣಿದು ಫ್ಯಾಕ್ಟರಿ, ಪ್ರಿಂಟಿಂಗ್ ಪ್ರೆಸ್ಸು, ಬಾ. ಬಟ್ ವಿಶ್ವೇಶ್ವರಯ್ಯ ಭಟ್ರು ಸ್ವಲ್ಪ ಹುಷಾರಾಗಿರ್ಬೇಕು ಇನ್ಮೇಲೆ. ಯಾಕಂದ್ರೆ ಲೆಕ್ಕಾಚಾರ ಕೇಳೋವಂತ ವ್ಯಕ್ತಿಗಳೆಲ್ಲ ಶುರು ಹಚ್ಕೊಂಡ್ಬಿಟ್ಟವ್ರೆ. ನಮಗೆ ಗೊತ್ತು ನೀವು ಒಳ್ಳೆಯವರಿದ್ದೀರಾ, ನೀವೇನು ತಪ್ಪು ಮಾಡಿಲ್ಲ, ಅದು ನಮಗೆ ಗೊತ್ತಿದೆ. ಬಟ್ ಆದ್ರೂ ಸೋಷಿಯಲ್ ಆಡಿಟ್ ಅನ್ನ ನಿಮ್ಮ ಮೇಲೆ ಮಾಡಲೇಬೇಕು. ನೀವು ನಿಜವಾಗ್ಲೂ ಏನು ಅದನ್ನ ನಮ್ಮ ಟೀಮು ಹುಡುಕ್ತಾ ಇದೆ. ಭಟ್ರೆ ನಿಮ್ಮನ್ನ ನಾವು ಕರೆಕ್ಟಾಗಿ ಏನು ಭಟ್ರು ಅಂತ, ವಿಶ್ವೇಶ್ವರಯ್ಯ ಭಟ್ರು ಅಂತ ಹುಡುಕ್ತಾ ಇದ್ದೀವಿ ಭಟ್ರೆ. ಓಕೆ, ಜನರೇ, ವ್ಯೂವರ್ಸ್ ಯಾರಾದ್ರೂ ಮಾಹಿತಿ ಇದೆ ದಯಮಾಡಿ ಅಲ್ಲಿ ಹಾಕಿ. ಧನ್ಯವಾದಗಳು. ನಮ್ಮ ಭಟ್ರು 2016 ವಿಶ್ವವಾಣಿ ಮಾಡಿದ್ದು ಒಂದೇ. ಈ ಪ್ರಜಾವಾಣಿಯರು 120 ವರ್ಷಕ್ಕೆ ಮುಂಚೆ ಮಾಡಿದ್ದು ಅಲ್ಲ. ಪ್ರಜಾವಾಣಿ 75 ವರ್ಷ, ಸಂಯುಕ್ತ ಕರ್ನಾಟಕ 120 ವರ್ಷ.
ಸಂಯುಕ್ತ ಕರ್ನಾಟಕ ನಮ್ಮ ವಿಶ್ವವಾಣಿ ಮುಂದೆ ಏನು ಪ್ರಯೋಜನ ಇಲ್ಲ. ಆ ಮಟ್ಟಕ್ಕೆ ಇನ್ಫ್ಲೂಯೆನ್ಸ್ ಇದೆ ಭಟ್ರದು. ಸಿದ್ದರಾಮಯ್ಯ ಫುಲ್ಲು ಕ್ಲೋಸು. ಯಾವ ಮಟ್ಟಕ್ಕೆ ಕ್ಲೋಸು ಅಂತಂದ್ರೆ, ಭಟ್ರಿಗೆ ಮೈಗೆ ಹುಷಾರಿಲ್ಲ ಅಂತಂದ್ರೆ ಸಿದ್ದರಾಮಯ್ಯನವರು CM ಇಂದ ಹೋಗಿ ಅಲ್ಲಿ ಕೂತ್ಕೊಂಡು ಮಾತಾಡ್ಸ್ಕೊಂಬತ್ತಾರೆ. ಯಾವ ಮಟ್ಟಕ್ಕೆ ಕ್ಲೋಸ್ ಇದೆ ಲೆಕ್ಕ ಹಾಕೊಳ್ಳಿ. ಫುಲ್ಲು ಕ್ಲೋಸು. CMಗಳು ಫುಲ್ಲು ಕ್ಲೋಸು. ಪ್ರೈಮ್ ಮಿನಿಸ್ಟರ್ ಫುಲ್ಲು ಕ್ಲೋಸು. ಅದಕ್ಕೋಸ್ಕರನೇ ಹೇಳ್ಬೋದೇನೋ, ಸಿಕ್ಕಾಪಟ್ಟೆ ಹೈ ಲೆವೆಲ್ ವ್ಯಕ್ತಿ. ಓಕೆ, ಫುಲ್ಲು ಕ್ಲೋಸ್ ಇದ್ದಾರೆ ಅವ್ರಿಗೆ. ಫುಲ್ಲು ವಿಶೇಷ ಭಟ್ಗೆ ಎಲ್ಲರೂ ಫುಲ್ಲು ಕ್ಲೋಸು. ಏನು ಅಂತ ನನಗೆ ಗೊತ್ತಿಲ್ಲ ಗುರು ಸೀಕ್ರೆಟು. ಮನುಷ್ಯ 0 ಇಂದ ಈ ಲೆವೆಲ್ಗೆ ಬೆಳಿಬೋದಾ? 30 ವರ್ಷದಲ್ಲಿ ಇಷ್ಟು ದೊಡ್ಡ ಲೆವೆಲ್ಗೆ ಬೆಳಿಬೋದಾ? ಇಷ್ಟು ದೊಡ್ಡ ಇನ್ಫ್ಲೂಯೆನ್ಸಲ್ ವ್ಯಕ್ತಿ ಆಗ್ಬೋದಾ? ದೇವ್ರಾಣೆ ನನ್ಗೆ ಗೊತ್ತಿಲ್ಲ. ಬಟ್ ಭಟ್ರು ಆಗಿದ್ದಾರೆ. ಬಟ್ ಒಂದಷ್ಟು ಆರೋಪಗಳು ಅವ್ರ ಮೇಲೆ ಇದೆ. ಆ ವಿಶ್ವವಾಣಿ ಸಂಬಂಧಪಟ್ಟಂಗೆ, ಬೇರೆ ಬೇರೆ ವಿಚಾರಗಳು ಸಂಬಂಧಪಟ್ಟಂಗೆ, ಆಮೇಲೆ ಯಾವಾಗಲೂ ಜಾಸ್ತಿ ರಾಜಕಾರಣಿಗಳ ಜೊತೆನೇ ಇರ್ತಾರೆ, ಇನ್ಫ್ಲೂಯೆನ್ಸ್ ವ್ಯಕ್ತಿಗಳ ಜೊತೆನೇ ಇರ್ತಾರೆ, ಶ್ರೀಮಂತ ಜೊತೆನೇ ಇರ್ತಾರೆ. ಯಾರ್ದನ್ನ ಕೆಲಸ ಆಗಬೇಕು ಅಂದ್ರೆ ಎಲ್ಲ ಫೋನಲ್ಲೇ ಮಾಡ್ತಾರೆ. ಆಮೇಲೆ ಏನೋ ಸರ್ಕ್ಯುಲೇಷನ್ ವಿಶ್ವವಾಣಿ ಅಷ್ಟಿಲ್ಲ, ಸುಮ್ಮನೆ ಅದನ್ನ ಮಡ್ಕೊಂಡಿದ್ದಾರೆ. 2016ರಲ್ಲಿ ಬಂದಂತ ವಿಶ್ವವಾಣಿ ಮತ್ತೆ ಪ್ರಜಾವಾಣಿ ಬಂದ್ಬಿಟ್ಟು 75 ವರ್ಷ ಹಳೆಯದು, ಸಂಯುಕ್ತ ಕರ್ನಾಟಕ 120 ವರ್ಷ ಹಳೆಯದು. ಆ ಲೆವೆಲ್ಗೆ ಪ್ರೊಜೆಕ್ಟ್ ಮಾಡ್ಕೊಳ್ತಾರೆ ಅಂತ ಆರೋಪ ಇದೆ. ಗೊತ್ತಿಲ್ಲಪ್ಪ. ಓಕೆ, ಸಿದ್ದರಾಮಯ್ಯನವರು ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಭಟ್ರೆ ವಿಶೇಷ ಭಟ್ರೆ, ಒಂದು ನಿಮ್ಮ ಮೇಲೆ ಒಂದು ಸೋಷಿಯಲ್ ಆಡಿಟ್ ಅನ್ನ ಮಾಡ್ತಾ ಇದ್ದೀವಿ. ವಿಶೇಷ ಭಟ್ರೆ, ನಿಮ್ಮ ಬಗ್ಗೆ ಮಾಹಿತಿ ಕಲೆ ಆಗ್ತಾ ಇದ್ದೀವಿ. ಮತ್ತೊಂದು ಪ್ರೆಸೆಂಟೇಷನ್ ಶಾರ್ಟ್ಲಿ ಕೊಡ್ತೀವಿ. ಥ್ಯಾಂಕ್ ಯು. ಲವ್ ಯು ಕರ್ನಾಟಕ, ಲವ್ ಯು ಬೆಂಗಳೂರು, ಲವ್ ಯು ಧರ್ಮಸ್ಥಳ.